ಈಗ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಹೊರಟಿದ್ದೀನಿ. ಸೊ ಸಿಕ್ಕಾಪಟ್ಟೆ ಇಲ್ಲಿ ಟಯರ್ಡ್ ಆಗ್ತಿದೆ. ಇವಾಗಿರುವಂಥ ಜಾಗ ಎಲ್ಲಪ್ಪ ಅಂತಂದರೆ ದ್ರಾಸ್ ಕಾರ್ಗಿಲ್ ವಾರ್ ಮೆಮೋರಿಯಲ್, ಅಲ್ಲೇ ನಿಯರಲ್ಲಿ ಇದ್ದೀವಿ. ಹೋಮ್ ಸ್ಟೇನಲ್ಲಿ ಇದ್ದಿದ್ದು. ಹೆವಿ ಬಾಯಿ ಒಣಗ್ತಾ ಇದೆ, ಹಾಗೆ ಹೆವಿ ಟಯರ್ಡ್ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಇದು ಮಾಡಿದ್ರು, ಯಾಕಂದರೆ 10,000 ಎತ್ತರದಲ್ಲಿದ್ದೀವಿ, ಅಡಿ ಎತ್ತರದಲ್ಲಿ. ಅದಕ್ಕೆ ಹಂಗೆ ಪ್ರಾಬ್ಲಮ್ ಆಗ್ತಿದೆ. ಸೊ ಈ ಥರ ಇರೋದು. ಹಾಯ್ ಬ್ರೋ. ಹಾಯ್ ಹೇಳ್ಬಿಡಿ. ಹಾಯ್ ಹಾಯ್. ಇನ್ನು ಅವರೆಲ್ಲ ಪ್ಯಾಕ್ ಮಾಡ್ತಾರೆ ಗೈಸ್. ಅವ್ರು ಇಲ್ಲಿಂದ ಅಲ್ಲೇ ಹೋಗ್ತಾ ಇರೋದು. ಸೊ ನಮ್ದು ಆಟೋ ಪ್ಯಾಕಿಂಗ್ ಮಾಡಿ, ಅವ್ರ ಪ್ಲಾನ್ ಬೇರೆ, ನಮ್ಮ ಪ್ಲಾನ್ ಬೇರೆ. ನಾವು ರಿಟರ್ನ್ ಮಾಡಿ ಹೋಗ್ತಾ ಇರೋದು. ಸೊ ಗಾಡಿ ಇಲ್ಲಿದೆ. ಗಾಡಿನಲ್ಲಿ ಐಟಮ್ ಎಲ್ಲ ಇಟ್ಕೊಳ್ಳೋಣ. ಐಟಮ್ ಇಟ್ಕೊಂಡು ಮತ್ತೆ ನಿಮಗೆ ಹೇಳ್ತೀನಿ. ಇವಾಗ ನಮ್ಮ ಪ್ರಯಾಣ ಯಾವ ಕಡೆಗೆ ಅಂತಂದರೆ ಲೇಗೆ ಹೋಗಬೇಕು. ಸೊ ಇದೊಂದು ಕವರ್ ತಂದಿದ್ದು ಒಳ್ಳೇದಾಯಿತು. ಸ್ನೇಹಿತರೆ, ನಾನು ಆಲ್ಟ್ ಆಗಿದ್ದು ನೈಟ್ ಸ್ಟೇ ತಗೊಂಡಿದ್ದು K2 ಹೋಮ್ ಸ್ಟೇ ಅಂತ ಅಂದ್ಬಿಟ್ಟು. ಇದು ನಿಯರ್ ಕಾರ್ಗಿಲ್ ವಾರ್ ಮೆಮೋರಿಯಲ್ ಹತ್ರನೇ ಒಂದು 200 ಮೀಟರ್ ಡಿಸ್ಟೆನ್ಸಲ್ಲೇ ಇರೋದು. ಅದ್ರ ಜೊತೆಗೆ ನನ್ನ ಸ್ಟಿಕರ್ ಕೂಡ ಅಂಟಿಸ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ಸುಮಾರು ಜನ ಅಂಟಿಸಿದ್ದಾರೆ ಆಲ್ರೆಡಿ. ನಾನು ಕೂಡ ಅಂಟಿಸೋಣ, ನಮ್ಮದು ಇರಲಿ ಬಂದಿದ್ದಕ್ಕೆ. ಹಾಗೆ ನಂಬರ್ ಕೂಡ ಹಾಕಿರ್ತೀನಿ. ತುಂಬ ಒಳ್ಳೆ ಓನರು, ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಇಲ್ಲಿ ಹಾಕ್ತಾಯಿದ್ದೀವಿ ಬ್ರೋ. ಹಂಗೆ ಚೂರು ತೋರಿಸಿದ್ರು. ಇಲ್ಲಿ ಇದೆ ನಮ್ಮ ಸ್ಟಿಕ್ಕರು, ಆಪರ್ಚುನಿಟಿ ಬ್ಲಾಗ್ ಅಂತ ಇದೆ. ಓಕೆ, ಸೊ ಅದ್ರ ಜೊತೆಗೇ ನಂಬರ್ ಕೂಡ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅವ್ರದ್ದು. ನೀವು ನಿಯರ್ ಇಲ್ಲೇ ನನ್ನ ಲೆಕ್ಕದಲ್ಲಿ ಲೇಕ್ ಪಾಸ್ ಆಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಆರಾಮಾಗಿ ಲೇಟ್ ಆಯಿತು ಅಂತಂದರೆ, ಇಲ್ಲ ಸಾಯಂಕಾಲ ಒಂದು 7 ಗಂಟೆ ಆಯಿತು ಅಂತಂದರೆ ಇಲ್ಲೇ ನೀವು ಸ್ಟೇ ಆಗಿಬಿಟ್ಟು ಮತ್ತೆ ಬೇಕಾದರೆ ಪಾಸ್ ಆದರೆ ಚೆನ್ನಾಗಿರುತ್ತೆ. ಒಳ್ಳೆ ಓನರು. ಸೊ ಓನರ್ ಅಲ್ಲೇ ಇದ್ದಾರೆ, ಅವ್ರನ್ನ ತೋರಿಸ್ಕೊಡಿ. ಹಲೋ ಸರ್. ಹಲೋ ಬೋಲ್ದಿಯಾ ಸರ್? ಇವರೇ ಓನರು. ಈ ಕಡೆ ತೋರಿಸಿ. हाँ मैं लगा दिया सर, मेरा स्टिकर मेरा है जो ऊपर में। वो आपका है वो? वाला। ಹಾಂ ಅಚ್ಚಾ ಅವ್ರದ್ದು. ಓಕೆ, K2 ಹೋಮ್ ಸ್ಟೇ ಅಂತ ಅಂದ್ಬಿಟ್ಟು. ಈಗ ಓನರು ಇದ್ದಾರೆ, ಒಳ್ಳೆ ಮನುಷ್ಯ. ರಾತ್ರಿ ನಾವು 12 ಗಂಟೆವರೆಗೂ ಅವರು ಸೌದೆ ಮುರ್ಕೊಂಬರಕ್ಕೆ ಇದಕ್ಕೆ ನಮ್ಮ ಜೊತೆನೇ ಇದ್ರು. ಕಾಡಲ್ಲಿ ಅಡುಗೆ ಮಾಡೋಕ್ಕೆ ಹೋಗಿದ್ವಿ, ಗ್ಲೇಷಿಯರ್ ವಾಟರ್ ಹರಿಯೋ ಜಾಗದಲ್ಲಿ. ಸೂಪರ್ ಆಗಿತ್ತು. ನೀವೇನಾದರೂ ಬರ್ತಿದ್ರೆ ಈ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಮನುಷ್ಯ ಮಾತ್ರ ಸೂಪರ್. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ. ಈ ಜರ್ನಿನಲ್ಲಿ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ನಮ್ಮ ಚೇತನ್ ಬ್ರೋ ಅವರು, ಥ್ಯಾಂಕ್ ಯು ಬ್ರೋ. 2 ದಿವಸ ಒಳ್ಳೆ ಊಟ ಮಾಡಿಸಿದೆ. ಸೋ ಮಚ್. 2 ದಿವಸ ಆಲ್ಮೋಸ್ಟ್. ನೆನ್ನೆ ಒಂದು, ಇವತ್ತೊಂದು ದಿವಸ. ಇವತ್ತು ಚಿತ್ರಾನ್ನ ಮಾಡಿದ್ದಾರೆ ಪಾಪ. ಬೆಳಗ್ಗೆಗೂ ನಾಷ್ಟನೂ ಮಾಡಿ ಅದರ ಜೊತೆಗೆ ನೈಟು ಊಟ ಮಾಡಿಸಿದ್ರೆ. ಅದ್ರ ಜೊತೆಗೆ ಇವಾಗ ನಮಗೆ ಪಾರ್ಸಲ್ ಕೂಡ ಚಿತ್ರಾನ್ನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇವತ್ತು ಇದರಲ್ಲೇ ಕಾಲ ಕಳೆಯೋದು, ಚಿತ್ರಾನ್ನದಲ್ಲೇ. ಯಾಕಂದ್ರೆ ಈ ಕಡೆ ಊಟಗಳು ನಮಗೆ ಸೆಟ್ ಆಗಲ್ಲ. ಪ್ಲಸ್ ತುಂಬಾ ಖರ್ಚಾಗುತ್ತೆ ಗೈಸ್ ಇಲ್ಲಿ. ಅಂದ್ರೆ ಮುಖ ನೋಡಿ ಹೇಳ್ತಾರೆ ಊಟದ್ದು. ಅಲ್ಲ, ರೇಟದ್ದು ಹೋಗ್ಲಿ, ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಊಟ ಸೆಟ್ ಆಗಲ್ಲ. ಅದು ತಿಂದ್ರೂ ಎಣ್ಣೆ ಜಾಸ್ತಿ ಇರುತ್ತವೆ, ಅದರಿಂದ ಸ್ವಲ್ಪ ಕಷ್ಟ. ಸೊ ಈ ಥರ ಇರೋದು. ಸೊ ನಮ್ಮ ಸರ್ ಹೇಳಿ. ನಮ್ದು ಪ್ಲಾನ್ ಬಂದು ಇಲ್ಲಿಂದ ಡೈರೆಕ್ಟ್ ನೆಕ್ಸ್ಟ್ ಶ್ರೀನಗರ ಅಂದ್ರೆ ಇಲ್ಲಿಂದ ನಾವು ಸೋನ್ಮರ್ಗ್ ಹೋಗಿ ಸೋನ್ಮರ್ಗಿಂದ ಶ್ರೀನಗರ್ ಹೋಗ್ಬೇಕಂತ ಇದೀರಿ. ನೀವು ರೆಂಟ್ ಮಾಡ್ಕೊಂಡಿದ್ದಲ್ಲ ಬೈಕು? ಇದು ಕಾಶ್ಮೀರ ರೆಂಟ್ ಮಾಡ್ಕೊಂಡಿದ್ದು. ಅವ್ರು ಬೇಕಾದ್ರೆ ನೀವು ದಾಲ್ ಲೇಕ್ ಹತ್ರನೇ ಇರ್ತಾರೆ ಇವರು. ಓಕೆ, ಕಾಶ್ಮೀರ್ ಬೈಕ್ ರೆಂಟಲ್ಸ್ ಅಂತ. ಬ್ರೋ ಒಂದ್ ಕೆಲಸ ಮಾಡಿ ಬ್ರೋ, ನಮ್ ಜೊತೆ ಬಂದ್ಬಿಡಿ, ಅಡಿಗೆ ಮಾಡ್ಕೊಡಿರಂತೆ. ಅವರು ಹೇಳ್ತಾರೆ, ಬಟ್ ಐ ವಿಶ್ ಹೋಗಕ್ಕಂತ. ಬಟ್ ನಾನು ಆಲ್ರೆಡಿ ಫುಲ್ ಪ್ಲಾನ್ಸ್ ಆಗ್ಬಿಟ್ಟಿದೆ. ರಿಟರ್ನ್ ಟಿಕೆಟ್ಸ್ ಎಲ್ಲ ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಮಾಡಿ ನಾನು ಮೇ ಬಿ ನಾನು ಇರ್ತಾ ಇದ್ದೆ 14th ನಮ್ದು ಇಲ್ಲಿಂದ ರಿಟರ್ನ್ ಐತೆ. ಅದರಿಂದ ಸೊ ನೋಡೋಣ. ಮೇ ಬಿ ಸುಮ್ಮನೆ ಬ್ರೋ, ಸುಮ್ಮನೆ ಜೋಕ್ ಮಾಡಿದಾಯ್ತಾ. ಹಾಗೆ ಇವರು ಕ್ಯಾಟ್ರಿಂಗ್ ಸರ್ವಿಸ್ ನಡೆಸ್ತಾರೆ ಬೆಂಗಳೂರಲ್ಲಿ. ಬಟ್ ಅದೇ ನನಗೆ ಅದಕ್ಕಿಂತ ಜಾಸ್ತಿ ನನಗೆ ಕುಕಿಂಗ್ ಒಂಥರ ಪ್ಯಾಷನ್. ಅದು ಬೆಳಗ್ಗೆನೇ ಹೇಳಿದೆ ನಾನು. ಹೌದು, ಖುಷಿ ಅಡುಗೆ ಮಾಡೋದ್ರಲ್ಲಿ. ಅದೇ ರೀತಿ ನಾನು ಅಂದ್ರೆ ಅದು ಇವ್ರಿಗೆ ಹೇಳ್ದೆ ನಾನು, ದಟ್ ಈಸ್ ಮೈ ಸೆಲ್ಫಿಶ್. ಇವ್ರಿಗೆ ಅಡುಗೆ ಮಾಡಿ ತಿನ್ನಿಸ್ಬೇಕು ಅನ್ನೋ ನಂದು ಇಂಟೆನ್ಷನ್ ಇದ್ದಿಲ್ಲ. ನನಗೆ ಒಳ್ಳೆ ರುಚಿ ಊಟ ತಿನ್ಬೇಕು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇವ್ರ ಹತ್ರ ಇತ್ತು, ನನಗೆ ಕೊಡಿ ಅಂತಂದೆ. ಸೊ ಆ ಸೆಲ್ಫಿ ನಾನು ಹೇಳಿದ್ದು ಇಷ್ಟೇನಪ್ಪ, ನಮ್ಗೊಂಚೂರು ಕೊಟ್ಬಿಡಿ, ನೀವು ಏನಾನ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದು ಒಟ್ನಲ್ಲಿ ಒಳ್ಳೆ ಮೆಮೊರಿ ತರ ಆಯ್ತು. ಹಾಗೆ ಇವಾಗ ನಾವು ಹೋಗ್ತಿದ್ದೀರಿ. ನಾನು ನನ್ನ ಲೈಫ್ ನೋಡಿ ಒಳ್ಳೆ ನೋಡಿ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ ಪಾಪ. ರಾಹುಲ್ ಲಿನ್ಸಿ ಟಾಲ್ಪನ್ ಮಾಡಿಸ್ತವ್ರೆ, ಪ್ರೀತಮ್ ಅವ್ರ ಮೇಲ್ಗಡೆ ರೆಡಿ ಆಗ್ತವ್ರೆ. ಇದು ಮುಗಿಸ್ಕೊಂಡು ನಾವು ಇಲ್ಲಿಂದ
ಬ್ಯಾಕ್ ಟು ಕಾಶ್ಮೀರ್ ಹೋಗ್ತೀರಿ, ಇವ್ರು ಇಲ್ಲಿಂದ ಈ ಸೈಡ್ ಟು ಲೇ ಹೋಗ್ತಾರೆ. ನೋಡೋಣ ತಿರ್ಗಾ ಬ್ಯಾಂಗ್ಳೂರಲ್ಲಿ ಆದ್ರೆ ವಿಲ್ ಮೀಟ್. ಶೋರ್ 100% ಬ್ರೋ, ಸಿಗೋಣ ಸಿಕ್ಕಿ ಮೀಟ್ ಆಗೋಣ. ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಇದೇನೆ ಜರ್ನಿನಲ್ಲಿ ಇದೇ ಬೆನಿಫಿಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಜರ್ನಿನಲ್ಲಿ ಯಾವಾಗ್ಲೂ ಒಬ್ರಿಗೊಬ್ರು ಕನೆಕ್ಟ್ ಆಗ್ತಾ ಇರ್ತೀವಿ. ಹೌದು, ಹೊಸಬ್ರು ಸಿಗ್ತಾರೆ ಕನ್ನಡದವರು ಅಂತ ಅಂದಾಗ ಬರೀ ಆ ಮಾತನ್ನ ಕೇಳಿದಾಗ್ಲೇ ಕಿವಿಗೆ ಮನ್ಸಿಗೊಂದು ಸಮಾಧಾನ ಆಗುತ್ತೆ. ಅದೇ ಅದನ್ನ ಎಕ್ಸ್ಪ್ರೆಸ್ ಮಾಡೋಕೆ ನನಗೆ ಇವತ್ತರೆಗೂ ವರ್ಡ್ ಸಿಕ್ಕಿಲ್ಲ, ಮಾತಿಲ್ಲ ಅದನ್ನ ಹೇಳಕ್ಕೆ. ಅದೊಂದು ಸಮಾಧಾನ ಅಷ್ಟೇ ಮನ್ಸಿಗೆ ಸಿಕ್ಕೋದು, ನಮ್ಮವ್ರು ಸಿಕ್ಕಿದ್ರಲ್ಲ. ಹೌದು, ಧೈರ್ಯ ಇನ್ನೂ ಧೈರ್ಯ ಜಾಸ್ತಿ ಬಂದ್ಬಿಡುತ್ತೆ. ಇದೇ ನಾನು ಬೇರೆ ಯಾರನ್ನಾರ ಕೇಳಿ ಅವ್ರೇನಾರು ಈ ಥರ ನನಗೆ ಹೆಲ್ಪ್ ಮಾಡಿ ಅಡುಗೆ ಮಾಡೋಕ್ಕೆ ಅಂದಿದ್ರೆ ಅವರು ಸರಿ ಮಾಡ್ಕೋ ಇಷ್ಟು ಅಂತ ಕಾಸು ಕೊಟ್ಬಿಡು ಅಂದಿರೋರು. ಆದ್ರೆ ನಮ್ಮವರು ಆತರ ಅಲ್ಲ, ಬನ್ನಿ ನೀವು ತಿನ್ನಿ, ನಮಗೂ ತಿನ್ಸಿ, ಹೊಟ್ಟೆ ತುಂಬಾ ಊಟ ಮಾಡೋಣ. ನಂಗೆ ಕೊಟ್ಬಿಡುತ್ತೆ, ನಾನು ಚೆನ್ನಾಗೇ ತಿಂದಿದ್ದೀನಿ. ಅವ್ರು ಏನ್ ಅನ್ಕೊಂಡ್ರು ನನ್ಗೆ ಗೊತ್ತಿಲ್ಲ, ನಾನು ಸರಿಯಾಗಿ ಜಡ್ದಾಕಿದ್ದೀನಿ ಅಂತ. ಹಂಗೆ ಮತ್ತೆ ಬೇಗ ತಿಂದಿದ್ದೀನಿ ಬ್ರೋ, ಯಾಕಂದ್ರೆ ಹೊಟ್ಟಸ್ಬಿಟ್ಟಿತ್ತು. ಆ ತರ ಊಟ ಸಿಕ್ಕಿರ್ಲಿಲ್ಲ, ನಮ್ ಕಡೆ ತರ ಊಟ ಅದು ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಆಲ್ವೇಸ್ ವೆಲ್ಕಮ್. ಅಲ್ಲಿ ಸಿಗೋಣ ಬ್ರೋ. ಆಯ್ತು ಬ್ರೋ, ಬೆಂಗಳೂರಲ್ಲಿ ಆದ್ರೆ ಒಂದು ಕಾಫಿ ಗೇಟಿಗೆ ಸಿಗೋಣ. ಖಂಡಿತವಾಗ್ಲೂ. ಇವಾಗ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂತೀವಿ. ನಾವ್ ಇಲ್ಲಿಂದ ಪಾಸ್ ಆಗ್ತಾ ಇದೀರಿ. ನೋಡೋಣ ಬೆಂಗಳೂರಲ್ಲಿ ತಿರ್ಗಾ ಮೀಟಪ್ ಆದ್ರೆ ಅವತ್ತೊಂದು ರೀಲೋ ಗೀಲೋ ಹಾಕೋಣ ಅಂತ. ಓಕೆ, ಇದೆ ಹೋಮ್ ಸ್ಟೇ. ವಿಸಿಟ್ ಮಾಡಿ ನೋಡಿ. ಆ ಮನುಷ್ಯ ನಾನು ಏನಕ್ಕೆ ಹೇಳಿದೆ ಅಂದ್ರೆ, ಆ ಮನುಷ್ಯನ ರಾತ್ರಿ 12 ಗಂಟೆ 1 ಗಂಟೆಗೆ ಕರ್ಕೊಂಡು ಹೋಗ್ಬಿಟ್ಟು ಕಾಡಲ್ಲಿ ಕೂಡ್ಸಿದಿರೋ ಮನುಷ್ಯನ ನಾವು ನದಿ ಪಕ್ಕದಲ್ಲಿ. ಒಳ್ಳೆ ಮನುಷ್ಯ. ಒಂದು ಮಾತು ಮಾತಾಡಿಲ್ಲ ಆ ಮನುಷ್ಯ. ಅವ್ನು ಹೇಳ್ತಿದ್ದು ಒಂದೇ, ನೋಡಿ ನಾಯಿ ಬಗಳ್ತಾ ಇದೆ, ಕರಡಿ ಬರುತ್ತೆ, ಸ್ವಲ್ಪ ಹುಷಾರು ಅಂತ. ಲೇಟ್ ಆಯ್ತು ಹೋಗ್ಬೇಕು, ಅದೇನಿಲ್ಲ. 12 ಗಂಟೆ ಆದ್ಮೇಲೆ ಮನುಷ್ಯ ಸ್ವಲ್ಪ ತಲೆಗೆಡ್ಸ್ಕೊಂಡ. ಏನಂತಾರೆ, ಇವ್ರು ಬರ್ತಾರೆ, ಫಾರೆಸ್ಟ್ ಅವ್ರು ಬರ್ತಾರೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ 12 ಗಂಟೆವರೆಗೂ ನಾವು ಹೋಗಿದ್ದು 8 ಗಂಟೆ. 12 ಗಂಟೆವರೆಗೂ ಮನುಷ್ಯ ಏನು ಮಾತಾಡದೆ ಸುಮ್ಮನೆ ಇದ್ದ. ಒಳ್ಳೆ ಮನುಷ್ಯ. ಇದು ಯಾವ್ದು ಪ್ರಮೋಷನ್ ಅಲ್ಲ. ನೀವ್ಯಾರೇ ಲೇಟ್ ಬಂದ್ರು ದಯವಿಟ್ಟು ಬನ್ನಿ. ಅಂದ್ರೆ ಐ ಮೀನ್ ಲೇ ಅಂತೀನಿ, ಏನದು ಕಾರ್ಗಿಲ್ ವಾರ್ ಮೆಮೋರಿಯಲ್ ಹಾಲ್ಗೆ ಬಂದ್ರೆ ದಯವಿಟ್ಟು ಬನ್ನಿ. ಅಲ್ಲಿಂದ 280 ಮೀಟರ್ಸ್ ಅಷ್ಟೇ ಇರೋದು. ಬಂದು ಇವ್ರನ್ನ ಮೀಟ್ ಆಗಿ. ಬಜೆಟ್ ಫ್ರೆಂಡ್ಲಿ ಇದೆ. ಬಜೆಟ್ ಫ್ರೆಂಡ್ಲಿ, ನೀವೇನ್ ಟೆನ್ಷನ್ ತಗೊಂಬೇಡಿ. ಜಾಸ್ತಿ ಕಾಸನ್ನು ಅವ್ರು ನಿಮ್ಮ ಅಡಿಗೆ ಇಲ್ಲೇ ಮಾಡ್ಕೋಬಹುದು. ನೀವು ಅಡಿಗೆ ಮಾಡ್ಕೊಬೋದು. ಇದೆ ಕಿಚನ್, ಅಡಿಗೆ ಮಾಡೋದಕ್ಕೂ ಫೆಸಿಲಿಟಿ ಮಾಡ್ಕೊಡ್ತಾರೆ, ರೂಮ್ ಇದೆ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ತಲೆಗೆಡ್ಸ್ಕೊಂಬೇಡಿ, ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ. K2 ಹೋಮ್ ಸ್ಟೇ ತುಂಬಾ ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಜಾಗಕ್ಕಲ್ಲ, ಅವ್ರು ಕೊಟ್ಟಿರೋ ಸರ್ವಿಸ್ಗೆ ಅಷ್ಟು ಒಳ್ಳೆ ಮನುಷ್ಯ. ನನಗೆ ಫ್ರೀ ಪ್ರಮೋಷನ್. ಹೌದು, ಅವ್ರಿಗೆ ದುಡ್ಡೇನು ಕೊಟ್ಟಿಲ್ಲ ನಮಗೆ, ಅವ್ರದೇನು ಪೇಮೆಂಟ್ ಮಾಡೋದು ಮಾಡಿದ್ದೀವಿ ನಾವು. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ಇನ್ ಬ್ಯಾಂಗ್ಳೂರ್. ಓಕೆ, ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಬಿಡು. ಹೇಳ್ಬಿಡಿ. ರಾಹುಲ್ ಬೈ. ಅದು ಓಕೆ ಸ್ನೇಹಿತರೆ, ನಾವು ಕೂಡ ಹೊರಟಿದ್ದೀವಿ. ನಮ್ಮ ಗಾಡಿ ಸ್ಟಾರ್ಟ್ ಆಗಿದೆ. ಈಗ ಬಂದ್ಬಿಟ್ಟು ಇಲ್ಲಿ ರಾಹುಲ್ ಬೈ ಮತ್ತು ಇಲ್ಲಿ ಸ್ಟೇ ಓನರು ಇವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕತೆ ಆಡ್ಕೊಂಡು ತುಂಬ ಮಾತಾಡಿದ್ವಿ. ಎಷ್ಟು ಹೇಳಿದ್ರು ಇವ್ರ ಬಗ್ಗೆ ಕಮ್ಮಿನೇ. ಯಾಕಂತಂದ್ರೆ ತುಂಬ ಒಳ್ಳೆ ಮನುಷ್ಯರು ಆಯ್ತಾ. बहुत अच्छा आदमी है, मैं बोल रहा हूँ. आपने उतना रात नाइट में हेल्प किया सबना, कोई लोग ऐसा नहीं करके देते. आपने बहुत फ्रेंडली से किया. थैंक यू सो मच सर. हम भी निकल रहे हैं. नेक्स्ट जो भी आएंगे, जो हमारा वीडियो देखेंगे, आपको कांटेक्ट करेंगे. कांटेक्ट नंबर में मैं डाल देता हूँ. ठीक है सर, ಥ್ಯಾಂಕ್ ಯು ಸೋ ಮಚ್ ಸರ್. ಬಾಯ್ ಸರ್, ಒನ್ಸ್ ಅಗೇನ್. ಓಕೆ, ಹೊರಡೋಣ. ನನಗೆಲ್ಲ ಅಲ್ಲಿ ಕೊಡು. ಹಾಗೆ ಅವಾಗಲೇ ಹೇಳಕ್ಕೆ ಮರ್ತೋಗಿತ್ತು. ಅದೇನಪ್ಪ ಅಂತ ಅಂದರೆ, ನಾವೀಗ ಕಾರ್ಗಿಲ್ ವಾರ್ ಮೆಮೋರಿಯಲ್ ಮ್ಯೂಸಿಯಂ ಕಡೆಯಿಂದ ನಾವು ಹೊರಟಿರೋದು ಈಗ ಲೇ ಕಡೆಗೆ. ಈ ತರ ಡೌನ್ ಇದ್ರೆ ಆರಾಮಾಗಿ ಹೊಡಿಬೋದು. ಬೈಕ್ಗಳೆಲ್ಲ ನುಗ್ಬಿಡ್ತವೆ, ಅದರದ್ದು ಟಾರ್ಕ್ ಎಲ್ಲ ಚೆನ್ನಾಗಿರುತ್ತೆ. ನಮ್ಮ ಆಟೋ ಬಂದ್ಬಿಟ್ಟು ಸಿಟಿ ಕಮಿಟಿ ಇರೋದ್ರಿಂದ ಅಷ್ಟು ಗಾಡಿಗಳು ನುಗ್ಗೋದಿಲ್ಲ. ಹಾಗೆ ಈ ತರ ಕರ್ವ್ ಇರ್ತವೆ, ಜಾಸ್ತಿ ನಾವು ರಿಸ್ಕ್ ತಗೊಳಕ್ ಆಗಲ್ಲ. ಇಲ್ಲಿಂದ ಹೋಗಿ ಅಲ್ಲೇನ್ ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ ನಂಗೆ ಗೊತ್ತಿಲ್ಲ. ಅಲ್ಲಿ ಮತ್ತೆ ಅಪ್ಗೆ ಹತ್ತಬೇಕಿನ್ನು ಸ್ಲೋ ಆಗಿ. ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಅಪೋಸಿಟ್ ಗಾಡಿ ಬರ್ತಿದೆ, ಗಾಡಿ ಬರ್ತಿದೆ. ನಮ್ಗಪ್ಪ ಅವ್ರಿಗೆ ಡೌನು, ಅದಕ್ಕೆ ಅವ್ರು ಒಳ್ಳೆ ಸ್ಪೀಡಲ್ಲಿ ಬಂದು ಅಲ್ಲಿ ನುಗ್ತಾರೆ. ಅಲ್ಲಿವರೆಗೂ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಫುಲ್ ಸ್ಪೀಡಲ್ಲಿ ಎತ್ತೀನಿ ಗಾಡಿನ, 60 ಸ್ಪೀಡಲ್ಲಿ, 65 ಸ್ಪೀಡಲ್ಲಿ ನಾವೀಗ ಹೋಗ್ತಿರೋದು. ಯಾಕಂತಂದ್ರೆ ಆ ಸ್ಟ್ರೆಚ್ನ ನೀಟಾಗಿ ಗಾಡಿಗೆ ಸ್ಟ್ರೆಚ್ ಕೊಡ್ತೇನೆ, ಹತ್ತಿಸ್ಬಿಡೋಣ ಅಂತ ಅಂದ್ಬಿಟ್ಟು 65 ಇಂದ ಡೈರೆಕ್ಟ್ ಆಗಿ 50ಗೆ ಬಂದ್ಬಿಡ್ತು. ಓಕೆ, ಇವಾಗ ಮತ್ತೆ ಡೌನ್ ಸಿಕ್ಕಿದೆ. ಎಂಜಾಯ್ ಮಾಡಿ ಮುಂದಿನ ವ್ಯೂಸ್. ಇಲ್ಲಿ ಇಷ್ಟೇನೆ, ಪ್ರತಿ ಒಂದು
50 ಮೀಟ್ರು 60 ಮೀಟ್ರು 100 ಮೀಟರ್ಗೆ ಹೊಸ ಹೊಸ ವ್ಯೂಸ್ ಕಾಣಿಸ್ತಾನೆ ಇರುತ್ತೆ. ವ್ಯೂಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಒಂದ್ ಸ್ವಲ್ಪ ನಾವು ಸ್ಪೀಡ್ ಹೋಗೋಣ. ಓಕೆ, ಇದು ನಿಮ್ಗೆ ಕ್ಯಾಮ್ರಾದಲ್ಲಿ ಮೋಸ್ಟ್ಲಿ ಲೆವೆಲ್ ಆಗಿ ಕಾಣಿಸುತ್ತೆ, ಆದ್ರೆ ಸ್ವಲ್ಪನೇ ಅಪ್ಪಿರೋದು, ಸ್ವಲ್ಪ ಆಯ್ತಾ, ಒಂದು 10 ಮೀಟರ್ 20 ಮೀಟರ್ ಅಷ್ಟೇನೆ ಅಪ್ಪಿರೋದು, ಆದ್ರೂ ಹೊತ್ತಲ್ಲ ಚೇಂಜ್ ಆಗ್ತಾನೆ ಹೋಗುತ್ತೆ. ವ್ಯೂಸ್ ನಾವಿವಾಗ ಬಂದಿರೋದು ಆಗಸ್ಟ್ ಅಲ್ಲಿ, ಅದಕ್ಕೇನಾಗಿದೆ ಅಷ್ಟು ಇಲ್ಲ, ಐಸ್ಗಳೆಲ್ಲ ಕಾಣಿಸ್ಕೊಳಲ್ಲ. ಅದೇ ಏನಾದ್ರು ಇನ್ನು ಸೆಪ್ಟೆಂಬರ್ ಎಂಡು ಹಾಗೆ ಡಿಸೆಂಬರ್ ಟೈಮಲ್ಲಿ ಬಂದ್ರೆ ಫುಲ್ ಬೆಟ್ಟದ ಮೇಲೆಲ್ಲ ಸ್ನೋ ಫಾಲ್ ಆಗಿರುತ್ತೆ. ಎಲ್ಲ ವಿಷಯನೂ ಕೇಳ್ಕೊಂಡೆ ಅಲ್ಲೇ ಸ್ಟೇ ಓನರ್ ಹತ್ರನೇ. ಅವ್ರ ಫೋಟೋ ಕೂಡ ನನಗೆ ತೋರಿಸಿದ್ರು, ಸ್ನೋ ಬಿದ್ದಿರೋದು, ಅವ್ರ ಸ್ಟೇ ಮನೆ ಮೇಲೆ ಬಿದ್ದಿರೋದು, ರೋಡಲ್ಲಿ ಬಿದ್ದಿರೋದು. ಬೈಕರ್ಸ್ ಸಿಗ್ತಾನೆ ಇದ್ದಾರೆ. ಅವರೊಬ್ರು ಯಾರೋ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಸೈಕಲ್ ಅಲ್ಲಿ. ಬ್ರೋ ಸೈಕಲ್ ಅಲ್ಲಿ ಸೈಕಲ್ ಕ್ರೇಜಿ ಅಲ್ಲ. ಅವ್ರು ನಾನು ವೇವ್ ಮಾಡಿದೆ, ನೋಡಿಲ್ಲ, ಅವ್ರು ಆ ಕಡೆ ಇದ್ರು, ನಿಲ್ಸಕ್ ಆಗಿಲ್ಲ, ನಾನ್ ಮೂವ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ತುಂಬಾ ಜನ ಹಿಂಗೆ ಆಟೋನ ವೇವ್ ಮಾಡ್ತಾನೆ ಇರ್ತಾರೆ. ಫುಲ್ ಡೌನ್ ಇದೆ, ಆದಷ್ಟು ನೋಡ್ರಿ ನೀವು ಸ್ಟ್ರೈಟ್ ಹೊಡಿಯಕ್ಕೆ ಟ್ರೈ ಮಾಡ್ತೀನಿ. ಸ್ಟ್ರೈಟ್ ಹಿಂಗ್ ಇದ್ಬಿಟ್ರೆ ಗಾಡಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಆದ್ರೆ ನೋಡ್ಕೊಬೇಕು. ಫುಲ್ ಇಂಜಿನ್ ಬ್ರೇಕಿಂಗ್ ಡೌನ್ ಇದೆ, ಫುಲ್ ಡೌನ್ ಇದೆ. ಸೊ ಹಂಗಾಗಿ ತಲೆ ಕೆಡ್ಸ್ಕೊಳಂಗಿಲ್ಲ. ಅಲ್ಲಿ ಅಪ್ಪಿದೆ, ಅಲ್ಲಿ ಸ್ವಲ್ಪ ನಾವು ಗಾಡಿನ ಎಳೆದು ಓಡಿಸ್ಬೇಕಲ್ಲಿ. ಯುಕೆ ಜೆ ಕೆ ಇಲ್ಲಿ ಇನೋವಾ ಸ್ಕಾರ್ಪಿಯೋ ಜಾಸ್ತಿ, ಜೆ.ಕೆ ಟೂರಿಸ್ಟ್. ನೋಡಿ ಇಷ್ಟೇ ಇರೋದು, ಬಟ್ ಅದನ್ನ ಹತ್ತಿಸ್ಬೇಕು ಅಂತಂದ್ರೆ ಪಿಕಪ್ ಇರಬೇಕು. ಕ್ರೇಜಿ ಸೈಕಲ್ ಅಲ್ಲಿ ಅದೇ ಹೇಳ್ತಾರಲ್ಲ, ಸಾರಿ ನಮ್ಮದು ಪ್ರೈವೇಟ್ ಆಟೋ. ಅವ್ರ ನೋಡ್ದವ್ರ ಅವ್ರ ಮುಖ ಮಾಡ್ಕೊಂಡಿದ್ದು ಏನಿದು ಅಂತ. ಇಲ್ಲಿವ್ರಿಗೆಲ್ಲ ಆಟೋ ನೋಡಿದ್ರೆ ಆಶ್ಚರ್ಯದಿಂದ ನೋಡ್ತಾರೆ ಆಟೋನ. ಆಟೋ ಮುಂದೆ ಬಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದೇನು. ನಮ್ಗೆ ಡೌನ್ ಇದೆ, ಆಪೋಸಿಟ್ ಇಂದ ಬರೋರಿಗೆ. ಆಪೋಸಿಟ್ ಇಂದ ಬರೋರಿಗೆ ಅಪ್ಪಿದೆ. ಆ ಅಪ್ಪಲ್ಲೂ ಕೂಡ ಓವರ್ಟೇಕ್ ಹೊಡಿತಾ ಇದ್ದಾರೆ. ಹಾಗೆ ಇಲ್ಲೆಲ್ಲಾನು ಕರಡಿಗಳು ಜಾಸ್ತಿ ಇದಾವೆ. ನಾನು ಒಂದ್ ಕಡೆ ಕ್ಯಾಂಪ್ ಮಾಡಕ್ ಹೋಗಿದ್ವಿ, ಅಲ್ಲಿ ರಾತ್ರಿ 12 ಗಂಟೆ ಆಗೋಯ್ತು. ಅಷ್ಟ್ರಲ್ಲಿ ನೋಡಿದ್ರೆ ಕರಡಿ, ಯಾವ್ದೋ ನಾಯಿ ಬೇರೆ ಆ ಕಡೆ ಎಲ್ಲೋ ನೋಡಿ ಬೊಗಳ್ತಾ ಇತ್ತು. ಒಂದ್ ಸ್ವಲ್ಪ ಭಯ ಆಗಕ್ ಸ್ಟಾರ್ಟ್ ಆಗಿತ್ತು. ಆದ್ರೆ ಏನಂತಂದ್ರೆ ನಾವೊಂದು 6-7 ಜನ ಇದ್ವಿ, ಅದೊಂದು ಧೈರ್ಯ. ಹಾಯ್ ಬ್ರೋ ವೇವ್ ಮಾಡ್ತಾರೆ. ಮೋಸ್ಟ್ಲಿ ಅವರು ಕರ್ನಾಟಕ ಗಾಡಿನೇ ಅದು ಹೋಗಿದ್ದು. ದ್ರಾಸ್ ರಿವರ್ ಅಂತ ಇದೆ, ದ್ರಾಸ್ ರಿವರ್ ರೈಟ್ ಅಲ್ಲಿ ಹರಿತಾ ಇರೋದು ದ್ರಾಸ್ ರಿವರ್. ನನ್ಗೆ ಒಂದು 50 ಸ್ಪೀಡ್ ಸಿಕ್ಬಿಟ್ರೆ ಸಾಕು, ಆರಾಮಾಗೆ ಎಲ್ಲಿಂದ ಬೇಕಾದ್ರೂ ಹೊಡೆದ್ಬಿಡ್ಬೋದು. 50 ಸ್ಪೀಡ್ ಇತ್ತು ಅಂದ್ರೆ ಹೆಚ್ಚು ಕಡಿಮೆ ಹೊಡಿಬೋದು. ಒಂದ್ ದಿನಕ್ಕೆ ಒಂದು 400-450 ಕಿಲೋಮೀಟರ್ ಆರಾಮಾಗಿ ಸ್ಟ್ರೆಚ್ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಬಟ್ ಏನಂತಂದ್ರೆ ಸ್ಪೀಡ್ ಸಿಗ್ಬೇಕು. ಇದರಲ್ಲಿ ಟಾರ್ಕ್ ಕಮ್ಮಿ, ಟಾರ್ಕ್ ಎಲ್ಲರೂ ವೇವ್ ಮಾಡ್ತಿದ್ದಾರೆ. ಸೊ ರಿವರ್ ಪಕ್ಕದಲ್ಲೇ ಹೋಗ್ತಾ ಇದೀವಿ. ಬನ್ನಿ ಮುಂದೆ. ಇನ್ನು ಇಷ್ಟೊತ್ತು ಇದು ನೋಡಿದ್ರಲ್ಲ, ಇನ್ನೇನಾದ್ರೂ ಡಿಫ್ರೆಂಟ್ ಆಗಿ ಕಾಣಿಸಿದ್ರೆ ನಿಮ್ಗೆ ಮತ್ತೆ ತೋರಿಸ್ಕೊಡ್ತೀನಿ. ವಿಡಿಯೋ ಲಾಂಗ್ ಆಗ್ಬೋದು. ಟಿವಿನಲ್ಲಿ ಹಾಕೊಂಡು ನೋಡಿ, ಊಟ ಮಾಡ್ಬೇಕಾದ್ರೆ ಹಾಕೊಂಡು ನೋಡಿ. ಯಾವಾಗಲೂ ಸೀರಿಯಲ್ ನೋಡಿ 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 ನಿಮ್ಗೂ ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲಾಂಗ್ ಆಗ್ಲಿ, 1 hour ಆದ್ರೂ ನೋಡಿ, ಸ್ವಲ್ಪ ಟೈಮ್ ತಗೊಂಡು ನೋಡಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ. ಅದು ಆಟೋದಲ್ಲೇ ನೀವು ಪಕ್ಕದಲ್ಲೇ ಕುತ್ಕೊಂಡು
ಹೋಗೋ ತರನೇ ಇರುತ್ತೆ. ಇಲ್ಲಂತೂ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸರಿಯಾಗಿ ಸ್ಪೀಡು ಮೇಂಟೈನ್ ಆಗ್ತಿದೆ. ಇಷ್ಟ ಆಗ್ಬಿಟ್ರೆ ಸಾಕು. ಇಲ್ಲಿ ನಿಲ್ಸ್ಕೊಂಡು ಇವರು ರೆಸ್ಟ್ ಮಾಡ್ತಿದ್ದಾರೆ. ಅವರು ಕೈ ತೋರಿಸ್ತಿದ್ದಾರೆ. ಯಾವ ಸೀನ್ರಿ ತೋರಿಸ್ಲಿ, ನನ್ಗೆ ಯಾವ್ದು ಬಿಡ್ಲಿ ಯಾವ್ದು ತೋರಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸ್ಟೋರೇಜ್ ಕೂಡ ಬೇಗ ಬೇಗ ಫಿಲ್ ಆಗ್ತಿದೆ. ಓ ಮೈ ಗಾಡ್. ಹಾಗೆ ಇಲ್ಲಿ ನೆಟ್ವರ್ಕ್ ಇಲ್ಲ. ನಾನು ಇದನ್ನ ಬೇಗ ಬೇಗ ಅಪ್ಲೋಡ್ ಮಾಡೋಣ ಅಂತ ಅಂದ್ರೆ ಸ್ವಲ್ಪ ಲೇಟ್ ಆಗಿ ಬರ್ಬೋದು, ಆದ್ರೆ ಎಂಜಾಯ್ ಮಾಡಿ. ಫ್ಯಾಮಿಲಿ ಜೊತೆ ನೋಡಿ ಇನ್ನೂ ಸೂಪರ್ ಆಗಿರುತ್ತೆ. ಎಲ್ಲರೂ ವೇವ್ ಮಾಡ್ತಿದ್ದಾರೆ. ಎವ್ರಿ ಬೈಕರ್ಸ್. ಒಂದು ಊರು ತಸ್ಗಾಮ್ ಅನ್ನೋ ಊರಲ್ಲಿ ಇದೀವಿ. ಮೌಂಟೇನ್ ಕುರಿಗಳು. ಇಲ್ಲಿ ಚಳಿ ಏನು ಅನಿಸ್ತಾ ಇಲ್ಲ, ನಾವೇನು ಹಾಕೊಂಡಿಲ್ಲ. ಬಟ್ ನೈಟ್ ಚಳಿ ಅನ್ಸುತ್ತೆ. ಅಂತ ಕೋಲ್ಡ್ ಏನಿಲ್ಲ. ಇಲ್ಲಿ ಇರೋರು ಕೂಡ ನೋಡ್ರೆ ನಾರ್ಮಲ್ ಆಗಿ ಒಂದು ಶರ್ಟ್ ಟೀ ಶರ್ಟ್ ಹಾಕೊಂಡಿದ್ದಾರೆ ಅಷ್ಟೇನೆ. ನಮಗೂ ಏನಿಲ್ಲ. ಇಲ್ಲಿ ಶೆಕೆನೇ ಇದೆ ಹಗ್ಲೊತ್ತು. ಮತ್ತೆ ಬಿಸಿಲು ಬೀಳ್ತಿದೆ. ಇಲ್ಲಿ ಕತ್ಲೆ ಆಗೋದೆ 8 ಕಾಲಿಗೆ ಅಂತ ಇದೇನಿಲ್ಲ. ಚಳಿ ಏನಿಲ್ಲ. ಬಟ್ ನೈಟ್ ಮಾತ್ರ 9 ಡಿಗ್ರಿ ಸೆಲ್ಸಿಯಸ್ ಹೋಗುತ್ತೆ. ಈಗ ಹೆಚ್ಚು ಕಡಿಮೆ ಟೆಂಪರೇಚರ್ ಮೊಬೈಲ್ ಅಲ್ಲಿ ಎಷ್ಟು ತೋರಿಸ್ತಿದೆ ಅಂತ ಅಂದ್ರೆ 20 ಡಿಗ್ರಿ ಸೆಲ್ಸಿಯಸ್. ನಾರ್ಮಲ್ ಆಗಿ ಬೆಂಗಳೂರಲ್ಲೆಲ್ಲ ಬಂದು 24-25 ಬರುತ್ತೆ ಚಳಿ ಟೈಮಲ್ಲಿ. ಇಲ್ಲಿ 20 ನೈಟ್ ಮಾತ್ರ 9 ಇಳಿದು ಬಿಡುತ್ತೆ. ಬೆಂಗಳೂರಲ್ಲಿ ನಾರ್ಮಲ್ ನೈಟ್ ಬಂದ್ಬಿಟ್ಟು ಹಗಲೊತ್ತು ಅರೌಂಡ್ 28-30 ಹೋಗುತ್ತೆ. ಸಾಯಂಕಾಲ ಟೈಮ್ ಒಂದು 24-23 ಈ ರೇಂಜಿಗೆ ಬರುತ್ತೆ. ಇಲ್ಲಿಗ 20 ಇದೆ, ಆದ್ರೂ ಚಳಿ ಇಲ್ಲ. ಎಲ್ಲ ಕಡೆ ಐಸು ಕರಗ್ತಿದೆ. ಕರಗಿ ನೀರಾಗಿ ಪಕ್ಕದಲ್ಲಿರುವ ದ್ರಾಸ್ ರಿವರ್ಗೆ ಹೋಗಿ ಸೇರ್ಕೊಂತ ಇದೆ. ಮುಂದೆ ಆರ್ಮಿ ಲಾರಿಗಳು ಮೂವ್ಮೆಂಟ್ ಅಲ್ಲಿ ಇದೆ. ಅವ್ರಿಗೆ ಸೈಡ್ ಹೊಡಿಯಕ್ಕಾಗುತ್ತಾ? ಹೊಡಿಬೇಕಾ? ಡೌನ್ ಇದೆ, ಹೊಡಿಬೋದು. ಬಟ್ ಆರಾಮಾಗಿ ಹೋಗೋಣ. ಮುಂದೆ ಅಪ್ಪ ಬಂದ್ರೆ ಕಷ್ಟ. ಆದಷ್ಟು ಆಲ್ಮೋಸ್ಟ್ ಇಲ್ಲಿ ಡೌನೇ ತೋರಿಸ್ತಾ ಇದೆ. ವಿಲೇಜ್ ಕಬೀರ್ ವಿಲೇಜ್. ನಮ್ಗೆ ಹೆಸರಂತೂ ಇಲ್ಲಿ ಹೇಳಕ್ಕೆ ಬರ್ತಾ ಇಲ್ಲಪ್ಪ ನನಗೆ. ಅದು ಓದಿ ಅರ್ಥ ಮಾಡ್ಕೊಂಡು ಅಷ್ಟರಲ್ಲೇ ಆ ಬೋರ್ಡ್ ಮುಂದೆ ಹಿಂದಕ್ಕೆ ಹೊಂಟೋಗಿರುತ್ತೆ. ಆರ್ಮಿ ಲಾರಿಗಳೆಲ್ಲ ನೋಡಿದ್ರೆ ಖುಷಿ ಅನ್ಸುತ್ತೆ. ಓಲ್ಟೆಕ್ ಹೊಡಿಯಾನ ರಾಹುಲ್ ಬ್ರೋ. ಓಲ್ಟೆಕ್ ಹೊಡಿಲ್ಲ. ಅವ್ರು 40 ಸ್ಪೀಡಲ್ಲಿ ಹೋಗ್ತಿದ್ದಾರೆ. ನಮ್ 40 ಸ್ಪೀಡಲ್ಲಿ ಮೇಂಟೈನ್ ಮಾಡಿದ್ರೆ ನೋಡುವ. ನಮ್ ಕರ್ವ್ ಇದೆ ನೋಡ್ಬ್ರೋ, ಫುಲ್ ಡೌನ್ ಆಗೋಯ್ತು ಸ್ಪೀಡು. ಆರಾಮಾಗಿ ಹೋಗೋಣ. ಎಲ್ಲಿ ಚೆನ್ನಾಗಿರುತ್ತೆ ರೋಡ್, ಓಕೆ ಹೊಡಿಬಹುದು ಅನ್ಸುತ್ತೆ ಅವಾಗ ಹೊಡಿಯೋಣ. ಇಲ್ಲಾಂದ್ರೆ ಸೀದಾ ಎಲ್ಲಿ ಹೊಂಟೈತಿವಿ ಹೇಳು? ದ್ರಾಸ್ ಕೆರೆ ಹೊಂಟೈತಿವಿ. ಅಲ್ಲ, ಕೆರೆ ಅಂತೀನಿ, ರಿವರ್ಗೆ, ನದಿಗೆ. ಮತ್ತೆ ಆಪೋಸಿಟ್ ಗಾಡಿ ಕೂಡ ಬರ್ತಾನೆ ಇರ್ತವೆ. ಎಲ್ಲರೂ ಕೈ ವೇವ್ ಮಾಡಿ ತೋರಿಸ್ತಿದ್ದಾರೆ. ಆಟೋ ಸೂಪರ್, ಆಟೋನಲ್ಲಿ ಸೂಪರ್ ಅಂತ ನಾನು ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಈ ಜಾಗನ ಆಟೋದಲ್ಲಿ ತೆಗದಾಗಿದೆ. ಆಟೋ ಓಡ್ಸಕ್ಕೇನೆ ಫುಲ್ ಮಜಾ ಇದೆ. ಯಾರು ಬೇಕಾದ್ರೂ ಆರಾಮಾಗಿ ಬರ್ಬೋದು. ನೆಕ್ಸ್ಟ್ ಬರೋರು ಆಟೋ ಎತ್ಕೊಂಡ್ ಬನ್ನಿ. ವೈಟ್ ಬೋರ್ಡ್ ಕನ್ವರ್ಟ್ ಮಾಡಿಸ್ಕೊಂಡು, ನಿಮ್ಗೇನ ಕನ್ವರ್ಟ್ ಮಾಡ್ಸಕ್ ಬರ್ಲಿಲ್ಲ ಅಂತಂದ್ರೆ ನನಗೊಂದು ಮೆಸೇಜ್ ಮಾಡಿ, DM ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಅಲ್ಲೇ ಡಿ ಎಂ ಮಾಡಕ್ಕೆ ಮೆಸೇಜ್ ಕೂಡ ಇರುತ್ತೆ, ನನ್ನ ಇಮೇಲ್ ಐ ಡಿ ಕೂಡ ಇದೆ, ಹಾಗೆ ನಂಬರ್ ಕೂಡ ಇರುತ್ತೆ. ಜಾಸ್ತಿ ನಂಬರ್ ಫೋನ್ ಮಾಡಕ್ ಹೋಗ್ಬೇಡಿ, ಯಾಕಂತ ಅಂದ್ರೆ ಎತ್ತಕ್ ಆಗಲ್ಲ. ತುಂಬಾ ಜನ ಕಾಲ್ ಮಾಡ್ಬಿಟ್ರೆ ಆಗಲ್ಲ. ಒಂದ್ ದಿವಸಕ್ಕೆ ಒಂದು ಅಟ್ಲೀಸ್ಟ್ 30 ಕಾಲ್ ಆದ್ರೂ ನಾನು ಅಟೆಂಡ್ ಮಾಡಕ್ ಟ್ರೈ ಮಾಡ್ತೀನಿ. ನೀವು ಕಾಲ್ ಮಾಡಿದಾಗ ಆನ್ಸರ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಆದಷ್ಟು ಒಂದ್ ದಿವಸಕ್ಕೆ 30 ಕಾಲ್ ಅಟೆಂಡ್ ಮಾಡಕ್ ಟ್ರೈ ಮಾಡೇ ಮಾಡ್ತೀನಿ. ಒಬ್ಬರಿಗೆ ಮಿನಿಮಮ್ ಅಂದ್ರೂ 15 - 20 ನಿಮಿಷ ಮಾತಾಡ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೆಸೇಜ್ ಮಾಡ್ಬಿಡಿ ವಾಟ್ಸಪ್ ಅಲ್ಲಿ, ಅದು ಬೆಟರ್ ಆಗಿರುತ್ತೆ. ಡಿ ಎಂ ಮಾಡಿ, ಆದಷ್ಟು ಡಿ ಎಂ ಚೆಕ್ ಮಾಡ್ತೀನಿ, ನಾನು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಮಾತ್ರ ದಯವಿಟ್ಟು ನಾನು ರಿಪ್ಲೈ ಮಾಡ್ತೀನಿ. ಹಾಯ್ ಬ್ರೋ, ಊಟ ಆಯ್ತಾ ಬ್ರೋ ಅಂತ ಮಾಡಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಆಯ್ತಾ. ಅದೇ ಆ ಪ್ರೀತಿ ನಿಮ್ ಮೇಲೆ ಇದೇ ಇರುತ್ತೆ. ನಾನು ಒಂದು ಮೆಸೇಜ್ ಮಾಡಿಲ್ಲ ಅಂದಿದ ತಕ್ಷಣ ಅನ್ಕೊಳಕ್ ಹೋಗ್ಬೇಡಿ. ಈಗ ಓವರ್ಟೇಕ್ ಹೊಡಿತಾ ಇದೀವಿ ನಾವು, ಆಟೋದಲ್ಲಿ ಓವರ್ಟೇಕ್ ಹೊಡಿತಾ ಇದೀವಿ ಆರ್ಮಿ ಟ್ರಕ್ಸ್ಗೆ, ಲಾರಿಗೆ ಬ್ರಿಡ್ಜ್ ಕ್ರಾಸ್ ಮಾಡ್ತೀವಿ. ನಾನು ಬರೀ ಈ ಬ್ರಿಡ್ಜ್ ನ ಇದ್ರಲ್ಲಿ ಮಾತ್ರ ನೋಡ್ತಿದ್ದೆ. ಬೈಕರ್ಸ್ ಎಲ್ಲ ಬರ್ತಾ ಇದ್ರಲ್ಲ, ಇದ್ರಲ್ಲಿ ಮಾತ್ರ ನೋಡ್ತಿದ್ದೆ ಈ ತರ ಕ್ರಾಸ್ ಮಾಡೋದು. ದ್ರಾಸ್ ರಿವರ್ನ ಕ್ರಾಸ್ ಮಾಡ್ತಾ ಇದೀವಿ ಇವಾಗ ನಾವು ಆಟೋದಲ್ಲಿ ಕ್ರಾಸ್ ಮಾಡ್ತಾ ಇದೀವಿ ಅಂದ್ರೆ ಕ್ರೇಜಿ ಅನ್ನಿಸ್ತಾ ಇದೆ ನನಗೆ. ಆರ್ಮಿ ಲಾರಿನ ನಾವು ಸೈಡ್ ಹೊಡೆದಿದ್ದೀವಿ, ಅವ್ರು ಸ್ವಲ್ಪ ಆಕ್ಸಿಲೇಟರ್ ಕೊಟ್ರೆ ಯಾವ್ದೇ ಕಾರಣಕ್ಕೂ ಹೊಡಿಯಕ್ ಆಗಲ್ಲ. ಏನ್ ಸರ್, ಅವರೇ ಕೈ ತೋರ್ಸಿದ್ರು, ಕೈ ತೋರ್ಸ್ಬಿಟ್ಟು ಪಾಸ್ ಆಗಿ ಅಂದ್ರು. ಮೋಸ್ಟ್ಲಿ ಕನ್ನಡದವ್ರಿದ್ರ ಅಂತ. ನಾವು ಬೇರೆ ಬಾವುಟ ಕಟ್ಕೊಂಡಿದೀವಿ ನಮ್ ಗಾಡಿ ಮೇಲೆ. ಇಷ್ಟೊತ್ತು ರೈಟ್ ಸೈಡ್ ಅಲ್ಲಿ ಇದ್ವಿ, ಲೆಫ್ಟ್ ಸೈಡ್ ಅಲ್ಲಿ ಇದ್ವಿ ನದಿಗೆ. ಈಗ ನದಿ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಹರಿತಾ ಇದೆ. ನೀರ್ ಸಿಕ್ಕಾಬಡೆ ಸ್ಪೀಡ್ ಆಗಿ ಹರಿತಾ ಇದೆ. ಯಾಕಂದ್ರೆ ಇವಾಗ ಬೆಟ್ಟ ಗುಟ್ಟಗಳ ಮೇಲೆ ಏನೆಲ್ಲ ಐಸ್ ಇದೆ ಅದೆಲ್ಲ ಕರಗಿ ನೀರಾಗಿ ಹೋಗುವಂತಹ ಸಮಯ. ನೋಡಿ, ಇವರು ಸೈಕಲ್ ಅಲ್ಲಿ ಬಂದಿದ್ದಾರೆ, ಮಾತಾಡ್ತಾನೆ ಇವ್ರಿಗೆ. सर कहाँ से आए हैं? पंजाब से। साइकिल से आए हैं? अच्छा, हम कर्नाटक से हैं ऑटो में। हाँ सर, ऑल इंडिया टूर। हाँ जी। ओके, हेलो सर। हाँ सर, ऑटो पे। कैसे हैं सर? कितना दिन लगा सर आपको इधर पहुंचने के लिए? 15 दिन हो गए। 15 दिन हो गए, अच्छा। आप सर मैं कर्नाटक बैंगलोर से आया सर। कुछ आज के लिए 11 दिन हो गया। ठीक है, चलिए सर, आप ये पूरा इधर ही चढ़ा रहे हैं सर? हाँ, वीडियो बनाते हैं सर, हमारा है, मेरा ये अपॉर्चुनिटी करके मेरा यूट्यूब चैनल भी है, इंस्टाग्राम भी है। अच्छा, ये आइए सर, इधर ये है नाम, यहाँ से आइए, देखिए सर। हाँ, सर नहीं, वो दिल्ली से मिले सर हमें। दिल्ली से मैं सोलो निकला था, दिल्ली से मिले तो ये ले तक, उसके बाद वो बाइक ले ली सर। ओके। आप कहाँ से थे, कहाँ से बोला था? सर मैं बैंगलोर से आया हूँ सर। बैंगलोर से आया हूँ। 1 तारीख को निकला था, आज 11 तारीख है। तो ऑटो से इतना दिन हो गया। दिल्ली में 2 दिन रुकना पड़ा, इसलिए कि वहाँ पे बारिश ज्यादा था और ऑटो सर्विस करवा के फिर निकले। कितने दिन हो गए आपको? हम आज के लिए 11 दिन, अभी ले तब ले पहुँच रहे हैं। अभी तो अब कहाँ जा रुकोगे? टारगेट ले सीधा ले जा रहे हो तो? हाँ सर, रात चलाओगे? हाँ सर। ये अपना भाई साहब, आप वो बैंगलोर से, बैंगलोर से? ये है सर हमारा यूट्यूब चैनल, फेसबुक, इंस्टाग्राम। हम बात करते थे सर। ये है हमारा चैनल, हाँ, अपॉर्चुनिटी ब्लॉग करके। ठीक है।
बाकी सारे हो गया खतरा बढ़िया भाई आपका ऑटो थैंक यू सर, थैंक यू सर। आप भी साइकिल में है ना सर, हम लोग इसीलिए बहुत शौक हो गया सर, इसीलिए। नहीं नहीं बढ़िया है, शौक को ना मरना नहीं चाहिए कभी। ಆಯ್ತು ಸರ್. ನೋಡಿ ಸ್ನೇಹಿತರೆ, ಇನ್ನೊಂದು ವಿಷಯ ಏನಂತಂದ್ರೆ ಇವರು ಸೈಕಲ್ ಅಲ್ಲಿ ಬಂದಿದ್ದಾರೆ, ಅವ್ರದ್ದು ಕೂಡ ನಮ್ಮ ಚಾನಲ್ ನೋಡ್ಬೋದು. ಆಪ್ ಕहाँ से आए सर? पंजाब से लुधियाना। लुधियाना से, ಇವರು लुधियाना इंदा ಬಂದಿದ್ದಾರೆ, पंजाब इंदा। ग्रेट की कितना दिन हो गया आज के लिए? आज हो गया 15-16 दिन। आप साइकिल राइड कर ही आ रहे हैं? कैसे? हाँ साइकिल ही से साइकिल पे ಅಷ್ಟೇ. ನಾವು ಆಟೋದಲ್ಲೂ ಬರ್ಬೋದು, ಸೈಕಲ್ ಅಲ್ಲೂ ಬರ್ಬೋದು. नहीं, फिर भी ऑटो भी यहाँ पे है ना, अच्छी बात है, यूनिक है, थोड़ा अलग है। हाँ सर, हाँ सर, गाड़ी गुड़िया तो सब लाते हैं ना, हाँ सर, बाइक भी आता है, लेकिन ऑटो आना बड़ी बात है। थैंक यू सर, बेस्ट ऑफ मिलेंगे सर, थैंक यू सर, मिलेंगे, बाय सर, निकल रहा हूँ सर। कर्नाटका, बेंगलुरु और हाँ सर, पूरा देश में एक ही है झंडा, कर्नाटक का सिर्फ रहता है, ये है कलर, कर्नाटक का झंडा है, ये भुवनेश्वरी कर्नाटक का मैप है सर। ये बहुत अच्छा है। परमात्मा इन्हें बनावरी यात्रा की सबर करे, ये हिम्मत चाहिए या जुनून चाहिए, पेपर आवे हो मतलब आप भी आएगा। ठीक है, थैंक यू सर, बाय सर, गुड लक। ಬಾಯ್ ಸರ್, ಬಾಯ್ ಸರ್, ಸೊ ನೋಡಿ, ಸೈಕಲ್ ಇಂದಾನೆ ಅವರು ಹೊರಟಿದ್ದಾರೆ. ಹೆಚ್ಚು ಕಡಿಮೆ ಅವ್ರಿಗೂ 10 ದಿವಸ ಆಗಿದೆ, ಲುಧಿಯಾನ ಇಂದ ಬಂದಿದ್ದಾರೆ. ಕ್ರೇಜಿ ಅಲ್ಲ ಬೈ? ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ, ಅವರ ವಿಡಿಯೋದಲ್ಲಿ ಕೂಡ ನಮ್ಮನ್ನ ಕವರ್ ಮಾಡಿದ್ದಾರೆ. ಇದೆಲ್ಲ ಯೂನಿಕ್ ಆಗಿದೆ, ಮತ್ತೆ ಆಟೋದಲ್ಲಿ ಬರೋದು ಕೂಡ ಅಷ್ಟು ಈಸಿ ಇಲ್ಲ ಅಂತಿದ್ದಾರೆ. ಓಕೆ, ಬನ್ನಿ ನಮ್ಮ ಪ್ರಯಾಣ ಮುಂದುವರ್ಸೋಣ. ರೋಡ್ ಕೆಲಸ ನಡೀತಾ ಇದೆ, ಅಲ್ಲಲ್ಲಿ ರೆಡಿ ಮಾಡ್ತಿದ್ದಾರೆ. ಬ್ರೋಸ್ ಬಾರ್ಡರ್ ಆರ್ಗನೈಸೇಷನ್, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ, ಬ್ರೋಸ್. ನಮ್ಮ ಸ್ಪೀಡ್ ಇದೆ ಅರೌಂಡ್ 47, 42 ಬಂತು, ಡೌನ್ ಬರ್ತಿದೆ, ಡೌನ್ ಅಲ್ಲಿ ಬಂತು 45, 49, ಹಾಗೆ ಪೆಟ್ರೋಲ್ ಕೂಡ ಬ್ಲಿಂಕ್ ಆಗ್ತಿದೆ. ಈಗ ಪೆಟ್ರೋಲ್ ಹಾಕಿಸ್ಬೇಕು, ಎಲ್ಲಾದ್ರೂ ಸೇಫ್ ಆಗಿರುವಂತ ಜಾಗ ನೋಡಿ. ಆಲ್ಮೋಸ್ಟ್ ನಾವು ಬಂದಿದೀವಿ ಒಂದ್ 26-27 ಕಿಲೋಮೀಟರ್. ಮೈಲೇಜ್ ಎಷ್ಟು ಕೊಡ್ತಿದೆ ಅಂತಂದ್ರೆ, ಈ ಮೌಂಟೇನ್ ಹಿಲಿ ಏರಿಯಾದಲ್ಲಿ ಬರೀ ಕೊಡ್ತಿರೋದು ಮೈಲೇಜು 15-16 ಪೆಟ್ರೋಲ್ ಅಲ್ಲಿ. ಹೋಗಪ್ಪ. ಇದರಲ್ಲಿ ಜಗ್ಗಿದೆ, ಒಂದ್ ಜಗ್ ತಗೊಂಡೆ, ಇದಕ್ಕೆ ಪೆಟ್ರೋಲ್ ಸುರ್ಕೊಂತ ಇದೀವಿ. ಜರಿ ಕ್ಯಾನ್ ಇದೆ ನಮ್ಮ ಹತ್ರ, ಜರಿ ಕ್ಯಾನ್ ಇಂದ ಅಲ್ಲಿಗೆ ಇದರ ಮುಖಾಂತರವಾಗಿ ಒಯ್ಕೊಳೋದು. ಇದ್ರ ಒಂದು ಹೋಲ್ ಮಾಡಿದೀವಿ, ಇದ್ರಲ್ಲಿ ಬಗ್ಗಿಸ್ಕೊಳೋಣ ಫಸ್ಟ್. ಕೂಡ ಕೂಲಿಂಗ್ ಹಾಕಿದಾರೋ ಏನೋ ಗೊತ್ತಿಲ್ಲ, ಹಾಗೆ ನದಿ ಹರಿತಾ ಇರೋದು ಕೂಡ ನೋಡ್ಬೋದು. ಗ್ಲೇಷಿಯರ್ ನೀರು ಇಲ್ಲಿ ಒಂಥರ ವೈಟ್ ತರ ಮಣ್ಣಿದೆ, ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಆಗಿ ಹೋಗ್ತಿದೆ. ಅಲ್ಲಿ 1, 2, 3, 4, 5, 6, ಒಂದು 6-7 ಲಾರಿ ನಿಂತಿದ್ದಾವೆ ಇಲ್ಲಿ. ಆಹಾ, ಸೌಂಡ್ ಕೇಳಿಸ್ತಾ ಇದ್ರೆ ನದಿ ಹರ್ಕೊಂಡು ಹೋಗೋದು ನೆಕ್ಸ್ಟ್ ಲೆವೆಲ್ ಅನ್ನಿಸ್ತಾ ಇದೆ.